ಭಾರತೀಯ ಭೋವಿ ಓಡ್ ಜನಾಂಗ ಪರಿಷತ್ ಮಂಡ್ಯ ಜಿಲ್ಲಾ ಘಟಕ ಹಾಗೂ ಭೋವಿ ಜನಾಂಗದ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯನ್ನು ನಗರದ ಭೋವಿ ಕಾಲನಿಯ ರಾಮಮಂದಿರದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿದರು. ಭಾರತೀಯ ಭೋವಿ ಓಡ್ ಜನಾಂಗ ಪರಿಷತ್ ಮಂಡ್ಯ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷ ಗುರಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು. ನಂತರ ಮಾತನಾಡಿದ ಟಿಸಿ ಗುರಪ್ಪ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಸಮಾನತೆ, ಭ್ರಾತೃತ್ವ ಮತ್ತು ಮೀಸಲಾತಿಯ ಭಿಕ್ಷೆಯಿಂದಾಗಿ ಇಂದು ನಾವು ಈ ಮಟ್ಟಕ್ಕೆ ಬಂದು ನಿಂತಿದ್ದೇವೆ. ಅವರೊಂದಿಗೆ ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಯು ಸ್ಮರಣೀಯ ಎಂದು ತಿಳಿಸಿದರು. ಮಂಡ್ಯ ನಗರದ 25ನೇ ವಾರ್ಡ್ನ ಭೋವಿ ಕಾಲೋನಿಯಲ್ಲಿ ಅಂಬೇಡ್ಕರ್ ಮಹಾನುಭಾವರಾದ ಸಮಾಜ ಮಾನವತಾವಾದಿ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಆಚರಣೆ ಮಾಡಬೇಕಂತ ನಮ್ಮ ಭೋವಿ ಕಮ್ಯುನಿಟಿಯವರೆಲ್ಲ ಸೇರಿಕೊಂಡು ಮಾತನಾಡಿಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮನ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ನಮ್ಮ ಸಂಘಟನೆ ಮುಖಾಂತರ ಎಲ್ಲರೂ ಮಾಡ್ತಾಯಿದ್ದಾರೆ. ಇದು ಮಹಾನುಭಾವರಾದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಾಹೇಬರು ಸಮಾನತೆ, ಭಾತೃತ್ವ, ಈ ಮೀಸಲಾತಿಯನ್ನು ಕೊಟ್ಟು ಇವತ್ತು ನಾವೆಲ್ಲರೂ ಈ ಮಟ್ಟಕ್ಕೆ ಇಲ್ಲಿ ನಿಂತಿದ್ದೀವಿ ಅಂತಂದರೆ ಅವ್ರು ಕೊಟ್ಟಂಥ ಭಿಕ್ಷೆನೇ, ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಭಿಕ್ಷೆ. ಮತ್ತು ಮೈಸೂರಿನ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಆ ಕಾಲದಲ್ಲಿ ಅವರು ಕೊಟ್ಟಂಥ ಒಂದು ಮೀಸಲಾತಿಯ ಭಿಕ್ಷೆ ಇದು. ಈ ಹಿನ್ನೆಲೆಯಲ್ಲಿ ನಾವು ಅವರನ್ನ ಸ್ಮರಿಸ್ಕೊಳ್ಳೋದಕ್ಕೆ ಇವತ್ತು ಅವರ 135ನೇ ದಿನಾಚರಣೆಯನ್ನು ಭೋವಿ ಕಾಲೋನಿಯಲ್ಲಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಎಲ್ಲರಿಗೂ ಅನ್ನಪ್ರಸಾದವನ್ನು ಮಾಜಿ ನಗರಸಭಾ ಸದಸ್ಯರಾದ ನಾಗೇಶ್ ಮಾತನಾಡಿ, ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದಾಗ. ಕಟ್ಟಕಡೆಯ ವ್ಯಕ್ತಿಯು ಉನ್ನತ ಸ್ಥಾನಕ್ಕೇರಲು ಸಂವಿಧಾನವೇ ಮೂಲ ಕಾರಣ. ಸಂವಿಧಾನವನ್ನು ನಾವು ದೇವರಿಗಿಂತಲೂ ಮಿಗಿಲಾಗಿ ಪೂಜಿಸಬೇಕು ಎಂದರು. ಇದು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾಗಿದೆ. ಸ್ವಾತಂತ್ರ್ಯ ನಾವು ಹೇಗೆ ನೆನ್ಕೋತೀವೋ, ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಬಾಬಾ ಸಾಹೇಬ್ ಅವರು ನಮಗೆ ಸಂವಿಧಾನ ರಚನೆ ಮಾಡಿಕೊಟ್ಟಷ್ಟೇ ದೊಡ್ಡದು ಹೋರಾಟದ ಸಂಕೇತ ಅಂತಲೇ ತಿಳ್ಕೊಬೇಕು. ಯಾಕಂತಂದರೆ ಇವತ್ತು ನಾವೆಲ್ಲ ಸ್ವಾತಂತ್ರ್ಯ ಬಂದು ಆರಾಮಾಗಿ ಓಡಾಡ್ತೀವಿ, ಅದು ಒಂದು ಕಡೆ. ಆದರೆ ಬಟ್ ಸಂವಿಧಾನಬದ್ಧ ನಾವು ಹಿಂಗೆ ನಡಿಬೇಕು, ಇದೇ ರೀತಿ ಇರಬೇಕು, ಇಂಥ ವರ್ಗಕ್ಕೆ ಸಿಗಬೇಕು ಅಂತ ಒಬ್ಬ ಕಟ್ಟೆ ವ್ಯಕ್ತಿ ಕೂಡ ಒಬ್ಬ ಒಂದು ಉನ್ನತ ಸ್ಥಾನಮಾನಗಳು ಸಿಗಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ ಅಂಬೇಡ್ಕರ್. ಇವತ್ತು ನಾನು ಒಬ್ಬ ಸದಸ್ಯನಾಗಿ ಒಬ್ಬ ಬಡ ಕುಟುಂಬದಿಂದ, ಕೂಲಿ ಕುಟುಂಬದಿಂದ ಬಂದು ಒಬ್ಬ ಸದಸ್ಯನಾಗಿದ್ದೀನಿ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಬಾಬಾ ಸಾಹೇಬ್ ಅವರು ಹಾಕೊಟ್ಟಂಥ ಸಂವಿಧಾನನ ಅದನ್ನು ನಾವು ಬರೀ ಸಂವಿಧಾನವಾಗಿ ಪರಿಗಣಿಸಬಾರ್ದು. ನಾವು ಇವತ್ತು ಹೆಂಗೆ ಬೆಳಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೀವಿ, ಅದೇ ರೀತಿ ಸಂವಿಧಾನನೂ ಕೂಡ ದೇವರಷ್ಟೇ ಶ್ರೇಷ್ಠವಾಗಿ ನಾವು ಪೂಜಿಸಿದ್ರೆ ಖಂಡಿತವಾಗ್ಲೂ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾರ್ಥಕತೆ ಆಗುತ್ತೆ ಅಂತ ನಮ್ಮ ಭಾವನೆ. ಎಲ್ಲ ಇಲ್ಲಿ ಇವತ್ತೇನು ನಮ್ಮ ಬಡಾವಣೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಗುರಪ್ಪ ಅವರು ಮತ್ತು ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಒಂದು ವಿಜೃಂಭಣೆಯಿಂದ ಒಂದು ಜಯಂತ್ಯೋತ್ಸವವನ್ನು ಆಚರಿಸಿದ್ದಾರೆ. ಮತ್ತೋರ್ವ ಮಾಜಿ ನಗರಸಭಾ ಸದಸ್ಯ ನಾರಾಯಣ್ ಮಾತನಾಡಿ, ಅಂಬೇಡ್ಕರ್ ಅವರ ಆಶಯಗಳನ್ನು ಮುಂದುವರಿಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಪ್ರತಿಯೊಬ್ಬ ನಾಗರಿಕನು ಸಂವಿಧಾನದ ಚೌಕಟ್ಟಿನಲ್ಲಿ ಗೌರವಯುತವಾಗಿ ಬದುಕಬೇಕು ಎಂದು ಆಶಿಸಿದರು. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆಯನ್ನು ಭೋವಿ ಜನಾಂಗ ಮತ್ತು 25ನೇ ವಾರ್ಡು ಜನಾಂಗದವರು ಎಲ್ಲ ಸೇರಿ ಇಲ್ಲಿ ವಿಜೃಂಭಣೆಯಿಂದ ನಾವು ನೆರವೇರಿಸ್ತಾ ಇದ್ದೀವಿ. ಇಲ್ಲಿ ಎಲ್ಲರಿಗೂ ಅನ್ನ ಸಂತರ್ಪಣೆ, ಪ್ರಸಾದ, ಮಾಲಾರ್ಪಣೆ, ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಎಲ್ಲವನ್ನು ಮಾಡಿ ಈ ದಿನ ನಾವು ಎಲ್ಲರೂ ಕೂಡಿ ಈ ವಾರ್ಡಿನ ಜನತೆ ಎಲ್ಲ 25ನೇ ವಾರ್ಡ್ನ ಕೌನ್ಸಿಲರ್ ಇದ್ದಾರೆ, ನಾನು 22ನೇ ವಾರ್ಡ್ನ ಕೌನ್ಸಿಲರು, ಮತ್ತು ನಮ್ಮ ಭೋವಿ ಜನಾಂಗದ ಅಂತ ಲೀಡ್ರು, ಡಿಸ್ಟಿಕ್ ಪ್ರೆಸಿಡೆಂಟ್ ಇದ್ದಾರೆ. ಎಲ್ಲ ನಾವು ಸೇರಿ ಒಟ್ಟಾಗಿ ಸೇರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಈ ದಿನ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ. ಮತ್ತು ಅವ್ರ ಆಶಯಗಳು ಏನಿದೆ ಅದನ್ನೆಲ್ಲ ಮುಂದುವರ್ಸ್ಕೊ ಹೋಗೋಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರೋದರಿಂದ ನಾವು ಒಟ್ಟಾಗಿ ಮೀಸಲಾತಿ ಆಗಲಿ ಮತ್ತು ಇದಾಗಲಿ ಎಲ್ಲನೂ ನಾವು ಪಡ್ಕೊಂಡಿರೋದ್ರಿಂದ, ಮತ್ತು ಈ ನಮಗೆ ಅಂಬೇಡ್ಕರ್ ಸಂವಿಧಾನನ ಏನು ಕೊಟ್ಟಿದ್ದಾರೆ ಆ ಸಂವಿಧಾನದಿಂದ ಎಲ್ಲ ಪ್ರತಿಯೊಂದು ನಾಗರಿಕರಾಗಲಿ ಪ್ರತಿಯೊಬ್ಬರು ನಡ್ಕೊಳ್ಬೇಕಂತ ವಿನಂತಿ ಮಾಡ್ತಾ, ಮತ್ತು ಇಲ್ಲಿ ಸೇರಿರೋಂಥ ನಾಗೇಶ್. ಜಿಲ್ಲಾ ಸಂಚಾಲಕರಾದ ಶ್ರೀನಿವಾಸ್ ರಾಜ್ ಮಾತನಾಡಿ, ಶಿಕ್ಷಣವೇ ಪ್ರಗತಿಯ ಮೂಲ ಎಂದು ಅಂಬೇಡ್ಕರ್ ಅವರು ಸಾರಿದರು. ಗೌರವಯುತ ಬದುಕು ಸಾಗಿಸಲು ಶಿಕ್ಷಣ ಅತ್ಯಗತ್ಯ. ಆದ್ದರಿಂದ ನಮ್ಮ ಜನಾಂಗದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ಕರೆ ನೀಡಿದರು. ಬಿಆರ್ ಅಂಬೇಡ್ಕರ್ ಅವರು 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ತಂದು ಎಲ್ಲರಿಗೂ
ಸಂವಿಧಾನ ಭಾರತ ದೇಶದಲ್ಲಿ ಸಂವಿಧಾನವೇ ಮುಖ್ಯ ಪರಮೋಚ್ಚ ಅಂತ ಹೇಳ್ಬಿಟ್ಟು ಸಂವಿಧಾನವನ್ನು ತಂದಿರತಕ್ಕಂಥ ಈ ಶುಭ ದಿನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ದೀವಿ. ಹಿಂದುಳಿದವರಿಗೆ ಪರಿಶಿಷ್ಟ ಜಾತಿಯಾದ ನಾವು ಬೋವಿ ಜನಾಂಗದವರು ಆಗಲಿ, ಯಾರೇ ಹಿಂದುಳಿದವರು ಆಗಲಿ, ಪರಿಶಿಷ್ಟ ಜಾತಿಯವರಿಗೆ ಶಿಕ್ಷಣವೇ ಮುಖ್ಯ ಅಂತ ಅಂಬೇಡ್ಕರ್ ಅವರು ಹೇಳಿದರು. ನಿಮಗೇನಾರ ಗೌರವ ಸಿಗಬೇಕು ಅಂದರೆ ಶಿಕ್ಷಣ ಪಡಿಬೇಕು. ಶಿಕ್ಷಣ ಪಡೆದ್ರೆ ನಿಮಗೆ ತಾನಾಗೆ ನಿಮಗೆ ಗೌರವ ಸಿಗುತ್ತೆ. ಶಿಕ್ಷಣ ಇಲ್ಲ ಅಂದರೆ ವಂಚಿತರಾದರೆ ಜನರು ಗೌರವಯುತವಾಗಿ ನಡೆಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಖಜಾಂಚಿ ಆದಯ್ಯ, ಕಾರ್ಯದರ್ಶಿ ರಾಮಕೃಷ್ಣ ಟಿಜಿ, ಕಾಂಗ್ರೆಸ್ ಸಂಘಟನಾ ಕಾರ್ಯದರ್ಶಿ ಕೃಷ್ಣ, ಹರೀಶ್ ಹಾಗೂ ಭೋವಿ ಕಾಲೋನಿಯ ಮುಖಂಡರು ಉಪಸ್ಥಿತರಿದ್ದರು.